ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ನಮ್ಮ ದೇವರು ಮಾತಾಡುವಂಥ ದೇವರಾಗಿದ್ದಾರೆ. ವಾಕ್ಯಗಳ ಮೂಲಕವಾಗಿ ಮಾತಾಡುವಂಥ ದೇವರಾಗಿದ್ದಾರೆ. ಇವತ್ತು ಸಹ ಒಂದು ನಂಬಿಕೆಯಿಂದ ದೇವರು ಮಾತಾಡ್ತಾರೆ ಅನ್ನುವಂಥ ನಿರೀಕ್ಷೆಯಿಂದ ಒಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗ ಯೆಶಾಯನು ಬರೆದಂಥ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ನಾನೇ ಸ್ಪಷ್ಟವಾಗಿ ಮೈಕಲ್ಲಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಯೆಶಾಯನು ಬರೆದಂಥ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 1ನೇ ವಾಕ್ಯದಿಂದ 10ನೇ ವಾಕ್ಯ. ಎಲ್ಲರೂ ಗಮನ ಇಟ್ಟು ಬೈಬಲ್ ಇದ್ದರೆ ನಾನು ಓದುವಾಗ ನೀವು ನೋಡ್ಕೊಳ್ಳಿ ಬೈಬಲನ್ನು. ಒಂದು ವೇಳೆ ನಿಮಗೆ ಬೈಬಲ್ ಓದೋದಕ್ಕೆ ಬರೋದಿಲ್ಲ ಅಂತಂದರೆ ನಾನು ಓದುವಂಥ ಮಾತನ್ನು ಗಮನ ಇಟ್ಟು ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕೇಳಿಸ್ಕೊಳ್ಳಿ. ದೇವರು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ಎರದವಳೆ ಬಂಜೆಯೇ ಹರ್ಷಧ್ವನಿಗೈ, ಪ್ರಸವ ವೇದನೆಯನ್ನು ಅನುಭವಿಸದವಳೆ ಆನಂದ ಸ್ವರವೆತ್ತಿ ಕೂಗು. ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ. ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಆಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವೆನು. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ. ವೈದ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನ್ನ ನೆನಪಿಗೆ ಬಾರದು. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ, ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವ. ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ. ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು. ನೀನು ಬಿಡಲ್ಪಟ್ಟು ಮನನೊಂದ ಹೆಂಡತಿ, ಹೌದು ತ್ಯಜಿಸಲ್ಪಟ್ಟವಳಾದ ನನ್ನ ಯೌವನ ಕಾಲದ ಪತ್ನಿ ಎಂದು ಯೆಹೋವನು ನಿನ್ನನ್ನು ಕನಿಕರಿಸಿ ಕರೆದಿದ್ದಾನೆ ಎಂಬುದು ದೇವರ ನುಡಿ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೆನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡಿದ್ದೆನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ನಿನ್ನನ್ನು ತ್ಯಜಿಸಿದ್ದು ನನಗೆ ನೋಹನ ಕಾಲದ ಜಲಪ್ರಳಯದಂತಿದೆ. ಇಂಥ ಜಲಪ್ರಳಯವು ಭೂಮಿಯನ್ನು ತಿರುಗಿ ಆವರಿಸುವುದಿಲ್ಲವೆಂದು ನಾನು ಹೇಗೆ ಪ್ರಮಾಣ ಮಾಡಿದನೋ ಹಾಗೆಯೇ ನಾನು ನಿನ್ನ ಮೇಲೆ ಇನ್ನು ಕೋಪ ಮಾಡುವುದಿಲ್ಲ, ಗದರಿಸುವುದಿಲ್ಲ ಎಂದು ಈಗ ಪ್ರಮಾಣ ಮಾಡಿದ್ದೇನೆ. ಬೆಟ್ಟಗಳು ಸ್ಥಳ ಬಿಟ್ಟಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು. ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಉತ್ನಳ್ಳಿ ಆಂಜನಮ್ಮನವ್ರೆ, ನಿದ್ದೆ ಬರ್ತಾ ಇದೆಯಾ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತಿನ ವಾಕ್ಯದಲ್ಲಿ 2026ನೇ ಮೊದಲನೇ ಭಾನುವಾರದಲ್ಲಿ ದೇವರು ನಮಗೆ ವಾಗ್ದಾನದ ವಾಕ್ಯವಾಗಿ ಕೊಡುವಂಥ ವಾಕ್ಯ 2ನೇ ವಾಕ್ಯದಿಂದ
4ನೇ ವಾಕ್ಯದವರೆಗೂ ಏನಪ್ಪ ಅಂದರೆ, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ಗೂಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳು ಹರಡಲಿ, ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ಹಲ್ಲೆಲೂಯ. ನಮ್ಮ ದೇವರು ವಿಸ್ತರಿಸುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ನಮ್ಮನ್ನು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿನೇ ದೇವರು ನಮಗೆ ಆದಿಯಲ್ಲಿ ಮಾನವನನ್ನು ಉಂಟು ಮಾಡಿದ ತಕ್ಷಣವೇ ದೇವರು ಮೊಟ್ಟ ಮೊದಲನೇ ಆಶೀರ್ವಾದವನ್ನು ಆದಾಮನಿಗೆ ಏನಂತ ಮಾಡಿದ್ರು? 1ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ನಮ್ಮ ದೇವರು ನಮ್ಮನ್ನು ಹೆಚ್ಚಿಸುವಂಥ ದೇವರಾಗಿದ್ದಾರೆ. ನಮ್ಮನ್ನು ವಿಸ್ತಾರವಾಗಿ ಬೆಳೆಯುವ ಹಾಗೆ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ನಾವು ಯಾರು ಕೂಳೆ ಗಿಡಗಳಲ್ಲ. ಅರ್ಥ ಆಗ್ತಾ ಇದೆಯಾ? ಕೂಳೆ ಗಿಡಗಳನ್ನು ದೇವರು ಕತ್ತರಿಸಿ ಅದರಲ್ಲಿ ಹೊಸ ಚಿಗುರನ್ನು ಉಂಟು ಮಾಡಿ ಹೊಸದಾಗಿ ಅದು ಬೆಳೆದು ಸಮೃದ್ಧಿಯಾಗಿ ಫಲ ಕೊಡುವ ಹಾಗೆ ದೇವರು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರು ಬೆಳೆಸ್ತಾರೆ ಹೊರತು ಅವರು ನಮ್ಮನ್ನು ಕುಗ್ಗಿಸುವಂಥ ದೇವರಲ್ಲ. ಭಾಳಷ್ಟು ಜನರು ನಮಗೆ ನಾವೇ ಒಂದು ಕಾಂಪೌಂಡ್ ಹಾಕ್ಕೊಬಿಟ್ಟಿದ್ದೀವಿ ನಮ್ಮ ಒಂದು ಜೀವನದಲ್ಲಿ. ನನ್ನ ಜೀವನ ಇಷ್ಟೇ, ಇಷ್ಟರಲ್ಲೇ ನಾನು ಬದುಕಬೇಕು, ಇಷ್ಟರಲ್ಲೇ ನಾನು ಇರಬೇಕು, ನನಗೆ ಒಂದು 10,000 ಸಂಬಳ ಬರುತ್ತೆ ಅಂತ ಇಟ್ಕೊಳ್ಳಿ, 10,000ದಲ್ಲೇ ನಾನು ಜೀವನ ಮಾಡಬೇಕು ಅಂತ ಒಂದು ಕಾಂಪೌಂಡ್ ಹಾಕ್ಕೊಬಿಟ್ಟಿದ್ದೀವಿ. ಆದರೆ ದೇವರು ಹೇಳ್ತಾ ಇದ್ದಾರೆ, ಈ ವರ್ಷ ಆ ಕಾಂಪೌಂಡನ್ನು ಕಿತ್ತಾಕಿ ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಒಡೆದು ನೀನು ಅದನ್ನು ಹಗ್ಗಗಳಲ್ಲಿ ಬಿಗಿಯಾಗಿ ಕಟ್ಟು, ವಿಸ್ತರಿಸ್ಕೊ ನಿನ್ನ ಸ್ಥಳವನ್ನು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತಾರೆ ದೇವರು. ಹಲ್ಲೆಲೂಯ. ನೀನು ಇಷ್ಟು ವರ್ಷಗಳಿಂದ ಅಂದ್ಕೊಂಡಿರ್ಬೋದು, ನನ್ನ ಜೀವನ ಇಷ್ಟೇ, ಇನ್ನು ನನ್ನ ಜೀವನದಲ್ಲಿ ಬೆಳೆಯೋದಕ್ಕಾಗೋದಿಲ್ಲ, ಇನ್ನು ನನ್ನ ಸಂಪಾದನೆಯಲ್ಲಿ ವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ನನ್ನ ಜೀವನದಲ್ಲಿ ನಾನು ಏನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಂಡಿರ್ಬೋದು. ಆದರೆ 2026ರಲ್ಲಿ ದೇವರು ಹೇಳ್ತಾರೆ, ನೀನು ನಾಚಿಕೆ ಪಡಬೇಡ, ನೀನು ಭಯ ಪಡಬೇಡ, ಅಯ್ಯೋ ನನಗೆ ಅವಮಾನ ಆಗ್ತದೇನೋ ಅಂತ ನೀನು ಅನ್ಕೋಬೇಡ. ನಿನ್ನ ಸ್ಥಳವನ್ನು ನೀನು ವಿಸ್ತಾರ ಮಾಡ್ಕೋ. ಹಲ್ಲೆಲೂಯ. ನಿನ್ನ ಸ್ಥಳವನ್ನು ನೀನು ವಿಸ್ತಾರ ಮಾಡು. ನೀನೇ ವಿಸ್ತಾರ ಮಾಡಬೇಕು ನಿನ್ನ ಸ್ಥಳವನ್ನು. ನೀನು ವಿಸ್ತಾರ ಮಾಡಿಲ್ಲ ಅಂತಂದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಆಗೋದಿಲ್ಲ. ನಿನ್ನನ್ನು ದೇವರು ಬಲವಂತವಾಗಿ ರಬ್ಬರ್ ಥರ ನಿನ್ನನ್ನು ಎಳ್ಕೊಂಡು ಹೋಗೋದಕ್ಕೆ ದೇವರು ಇಷ್ಟಪಡೋದಿಲ್ಲ ಯಾವತ್ತು. ದೇವ್ರು ಹೆಂಗೆ ಅಂತಂದರೆ, ನೀನೇ ನಿನ್ನ ಒಂದು ಸ್ಥಳವನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡಬೇಕು. ಈಗ ಉದಾಹರಣೆಗೆ ನಮಗೆ ಈಗ ಜಾಸ್ತಿ ಬೆಳೆ ಬೆಳೆದು ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ಜಾಸ್ತಿ ಬೆಳೆ ಬಂದಿದೆ, ಆ ಬೆಳೆಯನ್ನು ನಾವು ಕಣಜದಲ್ಲಿ ಶೇಖರಣೆ ಮಾಡಿಟ್ಕೋಬೇಕು ಅಂತಂದರೆ ಈಗೇನು ಮಾಡಬೇಕು? ಆ ಕಣಜಗಳನ್ನು ಏನು ಮಾಡಬೇಕು? ಕಿತ್ತಾಕಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನಾವು ಕಟ್ಕೊಂಡ್ರೆ ನಾವು ಬೆಳೆದಿರುವಂಥ ಬೆಳೆ ಎಲ್ಲ ಆ ಕಣಜದಲ್ಲಿ ನಾವು ಕೂಡಿಟ್ಕೋಬೋದು. ಇಲ್ಲ ಅಂತಂದರೆ ಏನಾಗುತ್ತೆ? ಇಲಿಗಳು ಬಂದು ಆ ಬೆಳೆನೆಲ್ಲ, ಈ ಖಾಲಿ ಮೂಟೆಗಳನ್ನ ಕಟ್ಟಿ ನೀವೇನಾದರೂ ಮನೆಯಿಂದ ಆಚೆ ಕಡೆ ಇಟ್ಟಿದ್ರೆ ಏನಾಗುತ್ತೆ? ಆ ಮೂಟೆಗಳಲ್ಲಿ ಇಲಿಗಳು ಬಂದು ಬೀಳ್ತವೆ, ಇಲಿಗಳೆಲ್ಲ ತಿಂದಾಕ್ತವೆ. ಅದೇ ಕಣಜದಲ್ಲಿ ನೀನು ಕಣಜ ಮಾಡಿ ಅದರಲ್ಲಿ ಯಾವುದೇ ಒಂದು ಸ್ಥಳ ಇಲಿಗಳು ಇಲಿಗಳು ಆ ಕಣಜದೊಳಗಡೆ ಹೋಗದ ಹಾಗೆ ನೀನು ಅದರ ಸುತ್ತಲೂ ರಾಳವನ್ನು ಹಾಕಿ ನೀನು ಅದರ ಭದ್ರವಾಗಿ ನೀನು ಬಚ್ಚಿಟ್ರೆ ಏನಾಗುತ್ತೆ? ಆ ಒಂದು ಬೆಳೆ ನಿನಗೆ ಸಿಕ್ಕುತ್ತೆ. ಹಲ್ಲೆಲೂಯ. ನಮ್ಮ ಕಣಜಗಳನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ನಮ್ಮ ಕಣಜಗಳನ್ನು ನಾವು ಜಾಸ್ತಿ ಮಾಡ್ಕೊಂಡಿಲ್ಲ ಅಂತಂದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ನೀನೊಂದು ಬೋಂಡ್ರೆ ಹಾಕ್ಕೊಂಡ್ಬಿಟ್ಟು ನಾನು ಇರೋದೇ ಇಷ್ಟು, ನಾನು ಇರೋದೇ ಹಿಂಗೆ, ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಕೈಯಲ್ಲಿ ಇನ್ನು ಹೋಗೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ,
ಅಂತ ನಿನಗೆ ನೀನೇ ಆಗಲ್ಲ ಅಂತಂದರೆ ಆಯಿತು, ನೀನು ಹಂಗೆ ಇರು ಅಂತಾರೆ ದೇವರು. ನನ್ನ ಕೈಯಲ್ಲಿ ಆಗುತ್ತೆ, ನಾನು ಆರಾಧನೆ ಮಾಡುವಂಥ ದೇವರು ಸರ್ವಶಕ್ತನು. ಆ ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದೂ ಇಲ್ಲ. ಆ ದೇವರಿಗೆ ಎಲ್ಲ ಸಾಧ್ಯ. ಆ ದೇವರು ನನ್ನನ್ನು ಉದ್ಧಾರ ಮಾಡ್ತಾರೆ, ಆ ದೇವರು ನನ್ನನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಭಯದಿಂದ, ಭಕ್ತಿಯಿಂದ, ನಂಬಿಕೆಯಿಂದ ನೀನು ನಿನ್ನ ಸ್ಥಳವನ್ನು ವಿಸ್ತರಿಸಿದ್ರೆ ದೇವರು ಆ ಸ್ಥಳವನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಅಂದ್ಕೊಂಡಿರ್ಬೋದು, ಇದೇ ಕಂಪ್ನಿ ಕೆಲಸನೇ ನನಗೆ ಶಾಶ್ವತ. ಈ ಕಂಪ್ನಿಯಲ್ಲಿ 2 ವರ್ಷದಿಂದ ಕೆಲಸ ಮಾಡಿದ್ದೀನಿ, ಈ ಕಂಪ್ನಿಯಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ, ಈ ಕಂಪ್ನಿಯಲ್ಲಿ 10 ವರ್ಷಗಳಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ, ಇಷ್ಟೇ ನನಗೆ ಪ್ರಪಂಚ, ಈ ಕಂಪ್ನಿ ಎಷ್ಟು ಕೊಟ್ಟರೆ ಅಷ್ಟೇ ಸಾಕು ನನಗೆ ದುಡ್ಡು ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಅಲ್ಲೇ ಒಂದು ಬೌಂಡ್ರಿ ಹಾಕ್ಕೊಬಿಟ್ಟಿದ್ದೀವಿ ನಾವು. ಇದೇ ನನಗೆ ಜೀವನ, ಈ ಕಂಪ್ನಿ ಬಿಟ್ಟರೆ ಇನ್ನು ನಾನು ಉಪವಾಸದಿಂದ ಸಾಯಬೇಕು, ಈ ಕಂಪ್ನಿ ಬಿಟ್ಟರೆ ನನಗೆ ಸಾಲ ಜಾಸ್ತಿ ಆಗಿಬಿಡ್ತದೆ, ಈ ಕಂಪ್ನಿ ಬಿಟ್ಟರೆ ನಾನು ಬಡ್ಡಿ ಜಾಸ್ತಿ ಕಟ್ಟಬೇಕು ಅಂತ ನಾವು ಒಂದು ಬೌಂಡ್ರಿ ಹಾಕ್ಕೊಬಿಟ್ಟು ಒಂದು ಸೇಫ್ಟಿಯನ್ನು ಹುಡ್ಕೊಬಿಟ್ಟಿದ್ದೀವಿ ನಾವು. ಇಲ್ಲಿದ್ರೇ ಸೇಫ್ಟಿ, ಇಲ್ಲಿ ಆಚೆ ಕಡೆ ಹೋದರೆ ಹೆಂಗೋ ಜೀವನ ನನಗೆ ಗೊತ್ತಿಲ್ಲ ಅಂತ. ಆದರೆ ದೇವರು ಹೇಳ್ತಾರೆ, ಆ ಸೇಫ್ಟಿ ಅನ್ನುವಂಥ ಬೌಂಡ್ರಿಯನ್ನು ಈ ವರ್ಷ ಕಿತ್ತಾಕು. ಆ ಸೇಫ್ಟಿ ಅನ್ನುವಂಥ ಬೌಂಡ್ರಿಯನ್ನು ಈ ವರ್ಷ ಕಿತ್ತಾಕು. ನಿನ್ನ ಸ್ಥಳವನ್ನು ವಿಸ್ತಾರ ಮಾಡ್ಕೋಬೇಕು ಅನ್ನೋಂಥ ಮನಸ್ಸನ್ನು ಬೆಳೆಸ್ಕೋ. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ದೇವರು ಹೇಳ್ತಾರೆ. ದೇವ್ರ ಅಂತ ಹೇಳ್ತಾರೆ, ನಾಚಿಕೆ ಪಡಬೇಡ, ಅವಮಾನ ಪಡಬೇಡ. ಅಯ್ಯೋ, ಈಗ ಈ ಕಂಪನಿಯಲ್ಲಿ ನನಗೊಂದು 10,000 ಸಂಬಳ ಬರ್ತಾ ಇದೆ, ದೇವರೇನೋ ಹೇಳ್ತಾ ಇದ್ದಾರೆ ನೀನು ವಿಸ್ತಾರ ಮಾಡ್ಕೊ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ. ಇವಾಗೇನಾದರೂ ಈ ಸ್ಥಳದಲ್ಲಿ ನನ್ನ ಕೆಲಸ ಬಿಟ್ಟು ನನ್ನ ಮನೆಗೆ ಹೋಗ್ಬಿಟ್ರೆ, ನನಗೆ ಬೇರೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಂದರೆ ನಾನೇನು ಮಾಡೋದು? ಇವಾಗ ಈ ಸ್ಥಳವನ್ನು ಬಿಟ್ಟು ನಾನು ಇನ್ನೊಂದು ಕಡೆ ಹೋದರೆ ಅಲ್ಲಿ ನನಗೆ ಬೇಕಾದಷ್ಟು ಸಹಾಯ ಆಗಲಿಲ್ಲ ಅಂದರೆ, ನನಗೆ ಬೇಕಾದಷ್ಟು ಹಣ ಸಿಗಲಿಲ್ಲ ಅಂದರೆ ನಾನು ಏನು ಮಾಡೋದು ಅಂತೇಳಿ ನೀನು ಭಯ ಪಡಬೇಡ. ದೇವ್ರು ಹೇಳ್ತಾರೆ, ಹೆದರಬೇಡ. ಅಯ್ಯೋ ನನಗೆ ಅವಮಾನ ಆಗ್ಬಿಡ್ತದೇನೋ, ಅಯ್ಯೋ ನನಗೆ ನಾಚಿಕೆ ಆಗ್ಬಿಡ್ತದೇನೋ ಅಂತ ನೀನು ಭಯ ಪಡಬೇಡ. ದೇವ್ರು ಹೇಳ್ತಾರೆ, ನಿನ್ನನ್ನು ಅವಮಾನ ಆಗಲಿಕ್ಕೆ ನಾನು ನಿನ್ನನ್ನು ಬಿಡೋದಿಲ್ಲ. ನೀನು ನಾಚಿಕೊಳ್ಳುವ ಹಾಗೆ ನಾನು ನಿನ್ನನ್ನು ಬಿಡೋದಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಹೊಸ ವರ್ಷದಲ್ಲಿ ಹೊಸ ತೀರ್ಮಾನ ತಗೋಬೇಕು. ಹೊಸ ವರ್ಷದಲ್ಲಿ ಏನು ಹೊಸ ತೀರ್ಮಾನ? ನನ್ನ ಒಂದು ಸ್ಥಳವನ್ನು ವಿಸ್ತರಿಸ್ಕೋಬೇಕು ಅನ್ನುವಂಥ ತೀರ್ಮಾನ. ನಾನು ಯಾವ ಸ್ಥಿತಿಯಲ್ಲಿದ್ದೀನಲ್ವ ಆ ಸ್ಥಿತಿಯಿಂದ ಇನ್ನೂ ನಾನು ಚೆನ್ನಾಗಿ ಬೆಳಿಬೇಕು, ಇನ್ನೊಂದು ಸ್ಟೆಪ್ಪು ಮೇಲೆ ಹತ್ತಬೇಕು ಅನ್ನುವಂಥ ಮನಸ್ಸು ನಿಮಗಿದ್ರೆ ಇನ್ನೂ ಒಂದು ಮೆಟ್ಲನ್ನು ಮೇಲೆತ್ತುವಾಗೆ ದೇವರು ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ನಿನಗೆ ಮೆಟ್ಲೆತ್ತೋದಕ್ಕೆ ನಿನಗೆ ಇಷ್ಟ ಇಲ್ಲ, ನಾನಿರೋ ಮೆಟ್ಲಲ್ಲೇ ಹಿಂಗೆ ಇರ್ತೀನಿ, ನಾನಿರೋ ಸ್ಥಳದಲ್ಲೇ ಹಿಂಗೆ ಇರ್ತೀನಿ, ನಮ್ಮ ಮನೆಯೇ ಸಾಕು ನನಗಿರೋದೇ ನನಗೆ ಸಾಕು, ನನಗಿನ್ನೇನು ಬೇಡ ಅಂದ್ಕೊಂಡು ನೀನು ಅಲ್ಲೇ ಇದ್ರೆ ಆಯ್ತು, ನೀನು ಅಲ್ಲೇ ಇರು ಅಂತಾರೆ ದೇವರು. ನೀನೇನು ಮಾಡಬೇಕು ಅಂತಂದರೆ, ಈ ಹೊಸ ವರ್ಷದಲ್ಲಿ ನಾನು ಬೆಳಿಬೇಕು, ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು, ನಾನೇನು ಬೌಂಡ್ರಿ ಹಾಕ್ಕೊಂಡಿದ್ದೀನಿ ಆ ಬೌಂಡ್ರಿಯಿಂದ ಹೊರಗಡೆ ಬರಬೇಕು ಅಂಥೇಳಿ ಇವತ್ತು ನಾವು ತೀರ್ಮಾನ ಮಾಡಬೇಕು. ಈ ರೈತರನ್ನ ನೀವು ನೋಡಿ ಇರ್ಬೋದು, ನಾವೆಲ್ಲ ರೈತರ ಕುಟುಂಬಗಳಿಂದ ಬಂದಿರೋದ್ರಿಂದ ಈ ಜಮೀನುಗಳಲ್ಲಿ ಹೊಲ ಉಳೋರನ್ನ ನೀವು ನೋಡಿರ್ಬೋದು. ಏನಾದರೂ ಗೌರ್ಮೆಂಟ್ ಜಮೀನು ಏನಾದರೂ ಇದ್ದರೆ, ಅಥವಾ ಈವನ್ ಪಕ್ಕದಲ್ಲಿ ಬೇರೆಯವ್ರದ್ದು ಯಾರಾದರೂ ಜಮೀನು ಉತ್ತಿದ್ದೀರಾ ಬಿತ್ತಿದ್ದೀರಾ ಅಲ್ಲಿದ್ದರೆ ಏನು ಮಾಡ್ತಾರೆ ಎಲ್ಲ ರೈತರು? ನಿಧಾನವಾಗಿ ಒಂದೊಂದು ಸಾಲೆ ಅವ್ರೇನು ಮಾಡ್ತಾರೆ, ಬೆರೆಸ್ಕೊಂತಾರೆ, ಉತ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಅಯ್ಯೋ ನಮ್ಮ ಹೊಲ ಇಷ್ಟೇ ಇರೋದು, ಇಲ್ಲಿ ಬದ ಹಾಕ್ಬಿಟ್ಟಿದ್ದೀನಿ, ಈ ಬದನೇ ನನಗೆ ಸಾಕು ಅಂತ ನೀನು ಈ ಬದ್ದ ಹತ್ರನೇ ನೀನಿದ್ರೆ ನಿಂದು ಅಷ್ಟೇ. ದೇವ್ರೇನು ಹೇಳ್ತಾರೆ ಅಂದರೆ, ಆ ಬುಧ ಬೇಡ, ಆ ಬುಧನ ಕಿತ್ತಾಕ್ಬಿಟ್ಟು ನೀನು ಇನ್ನೂ ಅಗಲ ಮಾಡಿ ನೀನು ಹೊಲನ ಅಂತಾರೆ ದೇವರು. ಹಲ್ಲೆಲೂಯ. ಬದ ಹಾಕ್ಕೊಂಬೇಡ ನೀನು ಹೊಲಕ್ಕೆ, ಆ ಬದನು ಸಹ ಉತ್ಕೊಂಡು ನೀನು ಇನ್ನೂ ಅಗಲ ಮಾಡು, ನಾನು ನಿನ್ನನ್ನು ವಿಸ್ತರಿಸ್ತೀನಿ, ಆಶೀರ್ವದಿಸ್ತೀನಿ ಅಂತಾರೆ ದೇವರು. ಹಲ್ಲೆಲೂಯ. ಬೈಬಲಲ್ಲಿ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂಥ ಒಂದು ಘಟನೆ, ಒಬ್ಬ ವಿಧವೆ ಎಲಿಷನ ಹತ್ರ ಹೋಗ್ಬಿಟ್ಟು ಏನಂತ ಹೇಳ್ತಿಲ್ಲ, ಸ್ವಾಮಿ ನಮ್ಮ ಯಜಮಾನರು ತುಂಬ ಸಾಲ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನನ್ನ ಮಕ್ಕಳನ್ನೂ ಸಹ ಅವ್ರೀಗ ಕೆಲಸಕ್ಕೆ ಕರೀತಾ ಇದ್ದಾರೆ, ನಾನೇನು ಮಾಡಲಿ, ನಂಗೆ ಸಹಾಯ ಮಾಡು ಅಂತ ಹೋದಾಗ
ದೇವ್ರೇನು ಮಾಡ್ತಾರೆ, ಎಲಿಷನ್ ಏನು ಮಾಡ್ತಾನೆ, ಆ ವಿಧವೆಗೆ ಏನಂತ ಹೇಳ್ತಾರೆ, ಎಣ್ಣೆ ಇದೆ. ಆಗ ಎಲಿಷನ್ ಏನು ಹೇಳ್ತಾನೆ, ಹಾಗಾದ್ರೆ ನೀನು ಹೋಗಿ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಎಲ್ಲರ ಪಾತ್ರೆಗಳನ್ನು ಎಷ್ಟು ನಿನ್ನ ಕೈಯಲ್ಲಿ ಈಸ್ಕೊಬರೋದಕ್ಕಾಗುತ್ತೋ ಅಷ್ಟು ಪಾತ್ರೆಗಳನ್ನು ಈಸ್ಕೊಂಬ. ಏನಂತ ಹೇಳ್ತಾರೆ, ಅಕ್ಕಪಕ್ಕದ ಮನೆಯಲ್ಲಿ ಎಷ್ಟು ಪಾತ್ರೆಗಳು ಈಸ್ಕೊಬರೋದಕ್ಕಾಗುತ್ತೋ ದೊಡ್ಡ ದೊಡ್ಡ ಪಾತ್ರೆಗಳು ಅಷ್ಟು ಪಾತ್ರೆಗಳನ್ನು ಈಸ್ಕೊಬಾ ಅಂತೇಳಿ ದೇವರು ಆ ಎಲಿಷನ ಮೂಲಕವಾಗಿ ಹೇಳಿ ಕಳಿಸಿದಾಗ ಆಕೆ ಏನು ಮಾಡ್ತಾಳೆ, ಹೋಗಿ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರ ಮನೆಗಳಲ್ಲಿ ಎಷ್ಟು ಪಾತ್ರೆಗಳು ಹಾಕುತ್ತೋ ಅಷ್ಟು ಪಾತ್ರೆಗಳನ್ನು ಈಸ್ಕೊಬಂದು ಅವ್ರ ಮನೇಲಿ ಇಟ್ಕೊಂಡು ಆಕೆ ಏನು ಮಾಡ್ತಾಳೆ, ಎಣ್ಣೆಯನ್ನು ಆ ಪಾತ್ರೆಗಳಲ್ಲಿ ಏನು ಮಾಡ್ತಾಳೆ, ಸುರಿಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಲ್ಲಿ ಎಷ್ಟು ಪಾತ್ರೆಗಳಿತ್ತು ಅಷ್ಟು ಪಾತ್ರೆಗಳು ತುಂಬೋ ಗಂಟನೂ ಎಣ್ಣೆ ನಿಂತೋಗೋದಿಲ್ಲ. ಹಲ್ಲೆಲೂಯ. ಆಕೆ ಏನಾದರೂ ಆ ಪಾತ್ರೆಗಳನ್ನು ಒಂದು ಎರಡೇ ಪಾತ್ರೆ ಈಸ್ಕೊಂಬಂದ್ರೆ ಎರಡೇ ಪಾತ್ರೆನೇ ದೇವ್ರು ತುಂಬಿಸೋದಕ್ಕಾಗೋದು. 5 ಪಾತ್ರೆ ಈಸ್ಕೊಂಬಂದಿದ್ರೆ 5 ಪಾತ್ರೆನೇ ದೇವ್ರು ತುಂಬಿಸೋದು. 10 ಪಾತ್ರೆ ಈಸ್ಕೊಂಬಂದ್ರೆ 10 ಪಾತ್ರೆನೇ ದೇವ್ರು ತುಂಬಿಸೋದು. ಅಂದರೆ ನೀನು ಎಷ್ಟು ನಿನ್ನನ್ನು ನೀನು ಸಿದ್ಧ ಮಾಡ್ಕೊಂಡಿರ್ತೀಯಲ್ವ, ನಿನ್ನ ಪಾತ್ರೆನ ನಿನ್ನನ್ನು ನೀನು ಎಷ್ಟು ಸಿದ್ಧ ಮಾಡ್ಕೊಂಡಿರ್ತೀಯೋ ಅಷ್ಟು ದೇವರು ನಿನ್ನನ್ನು ಆಶೀರ್ವದಿಸಲಿಕ್ಕೆ ಶಕ್ತಿವಂತರಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅಯ್ಯೋ ನನಗೆ ಸಾಕು, ಒಂದು ಚಿಕ್ಕ ಬಟ್ಲು ತುಂಬ ಇವತ್ತು ಎಣ್ಣೆ ಕೊಟ್ಟರೆ ಸಾಕು, ನನಗೆ 1 ಲೀಟ್ರ್ ಎಣ್ಣೆ ನಾನು 15 ದಿನ ಉಪಯೋಗ ಮಾಡ್ತೀನಿ ನಮ್ಮ ಮನೆಯಲ್ಲಿ. ದೇವರೇ ನನಗೆ 1 ಲೀಟ್ರ್ ಸಾಕು ಅಂದರೆ 1 ಲೀಟ್ರ್ ದೇವರು ನಿನಗೆ ಕೊಡೋದು. ದೇವರೇ ನನಗೆ ವರ್ಷ ಎಲ್ಲ ಒಂದು ತಿಂಗಳಿಗೆ ಒಂದು 5 ಲೀಟ್ರ್ ಅಂತಂದರೆ ಒಂದು 50 ಲೀಟ್ರು ಅಥವಾ ಒಂದು 60 ಲೀಟ್ರ್ ಒಂದು ವರ್ಷಕ್ಕೆ ನನಗೆ ಎಣ್ಣೆ ಬೇಕು ಅಂತ ಅಷ್ಟು 60 ಲೀಟ್ರ್ ಹಿಡಿಯುವಷ್ಟು ಒಂದು ಪಾತ್ರೆಯನ್ನು ನಿಮ್ಮ ಮನೆಯಲ್ಲಿ ನೀನು ಸಿದ್ಧ ಮಾಡಿ ಇಟ್ಕೊಂಡಿದ್ರೆ 60 ಲೀಟ್ರ್ ಹಿಡಿಯುವಷ್ಟು ಆಶೀರ್ವಾದವನ್ನು ದೇವರು ನಿನಗೆ ಕೊಡ್ತಾರೆ. ನನಗಿಷ್ಟೇ ಸಾಕು, ಚಿಕ್ಕ ಚೆಂಬಲ್ಲಿ ಸಾಕು, 1 ಲೀಟ್ರಲ್ಲಿ ಸಾಕು ಅಂತಂದರೆ ಆಯಿತು, ಅಷ್ಟೇ ದೇವರು ಕೊಡ್ತಾರೆ. ಅದಕ್ಕೆ ದೇವ್ರು ಏನು ಹೇಳ್ತಾ ಇದ್ದಾರೆ 2026ರಲ್ಲಿ, ನೀನು ನಿನ್ನ ಸ್ಥಳವನ್ನು ವಿಸ್ತಾರ ಮಾಡು, ನಿನ್ನ ಗುಡಾರವನ್ನು ವಿಸ್ತಾರ ಮಾಡಿ, ಕಿತ್ತಾಕು. ಹಿಂದಿನ ಕಾಲದಲ್ಲಿ ಎಲ್ಲ ಏನು ಮಾಡಿದ್ರು, ಗುಡಾರಗಳನ್ನು ಕಟ್ಕೊಳ್ತಾ ಇದ್ರು, ಟೆಂಟಲ್ಲಿ ಹಗ್ಗಗಳನ್ನು ಹಾಕಿ ಗೂಟುಗಳನ್ನು ಒಡೆದು ಅವ್ರಿಗೆ ಕಟ್ಕೊಳ್ತಾ ಇದ್ರು. ದೇವ್ರು ಹೇಳ್ತಾ ಇದ್ದಾರೆ, ನೀನು ಹಗ್ಗಗಳನ್ನ ಉದ್ದ ಮಾಡು, ನಿನ್ನ ಟೆಂಟನ್ನು ಉದ್ದ ಮಾಡಲಿಕ್ಕೆ ಆ ಟೆಂಟ್ ಕವರ್ ಇದೆಯಲ್ಲ, ಕವರ್ನ ಹೊಲಸು ಅಂತ ಹೇಳಿಲ್ಲ ದೇವ್ರು, ಏನಂತ ಹಗ್ಗ ಉದ್ದ ಮಾಡು, ಗೂಟ ಇನ್ನೂ ದೂರದಲ್ಲಿ ಹೊಡೆದು ಹಗ್ಗವನ್ನು ಕಟ್ಟು ಅಷ್ಟೇ, ಇನ್ನು ಆ ಟೆಂಟನ್ನು ನಾನು ಮುಚ್ತೀನಿ ಅಂತಾರೆ ದೇವರು. ಹಲ್ಲೆಲೂಯಾ. ಅಂದರೆ ನಿನ್ನನ್ನು ನೀನು ಸಿದ್ಧಪಡಿಸ್ಕೋಬೇಕು. ನಿನ್ನನ್ನು ನೀನು ಸಿದ್ಧಪಡಿಸ್ಕೊಂಡು ಒಂದು ದೃಢ ತೀರ್ಮಾನ ನೀನು ತಗೊಂಡ್ರೆ ಇನ್ನು ಉಳಿದಿರುವಂಥ ಕಾರ್ಯವನ್ನು ದೇವರು ಮಾಡುವಂಥ ದೇವರಾಗಿದ್ದಾರೆ. ಆಮೇಲೆ ಬೈಬಲಲ್ಲಿ ನಮಗೆ ತುಂಬ ಚೆನ್ನಾಗಿ ಪರಿಚಿತವಾಗಿರುವಂಥ ಯಾಬೇಜ್ ಅನ್ನುವಂಥ ಒಂದು ಹೆಸರು ಎಷ್ಟು ಜನರಿಗೆ ಜ್ಞಾಪಕ ಇದೆ? ಯಾಬೇಜನು ಎಷ್ಟು ಜನರಿಗೆ ಜ್ಞಾಪಕ ಇದೆ? ಯಾಬೇಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೆಸರು ಬೈಬಲಲ್ಲಿ ಕೈ ಎತ್ತಿ ನೇರವಾಗಿ. ಇನ್ನು ಉಳಿದವ್ರಿಗೆ ಯಾರಿಗೂ ಯಾಬೇಜ್ ಅಂತ ಗೊತ್ತಿಲ್ವಾ ನಿಮಗೆ? ಬೈಬಲಲ್ಲಿ ಆ ಯಾಬೇಜ್ ಅನ್ನುವಂಥ ಒಬ್ಬ ಹುಡುಗ, ಆ ಹುಡುಗ ಅವರ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಾಗ ಅವರ ತಾಯಿ ತುಂಬ ಕಷ್ಟದಲ್ಲಿ, ತುಂಬ ಕಣ್ಣೀರಲ್ಲಿ ಯಾಬೇಜನಿಗೆ ಜನ್ಮ ಕೊಟ್ಟು ಅವನಿಗೆ ಯಾಬೇಜ್ ಅಂತ ಹೆಸರಿಟ್ಟಾಗ ಯಾಬೇಜನು ಏನಂತ ಪ್ರಾರ್ಥನೆಯನ್ನು ಮಾಡ್ತಾನೆ? 1 ಪೂರ್ವಕಾಲ ವೃತ್ತಾಂತದಲ್ಲಿ 4ನೇ ಅಧ್ಯಾಯ 10ನೇ ವಾಕ್ಯ, ಇಲ್ಲಿ ಮಾತ್ರನೇ ಯಾಬೇಜನ ಬಗ್ಗೆ ಒಂದೇ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿರೋದು. ಯಾಬೇಜನು ಓದಿ ಯಾರಾದರೂ 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಾಕ್ಯ. ಆಮೇನ್. ಯಾಬೇಜನ್ ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ದೇವರೇ, ನೀನು ನನ್ನನ್ನು ಆಶೀರ್ವದಿಸಿ ನನ್ನ ಪ್ರಾಂತವನ್ನ ವಿಸ್ತರಿಸು. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವು ಪ್ರಾರ್ಥನೆಯಿಂದ ನಮ್ಮ ಒಂದು ಸ್ಥಳವನ್ನು ನಾವು ವಿಸ್ತರಿಸುವಾಗ, ನಾವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಸ್ಥಳವನ್ನು ವಿಸ್ತರಿಸಲಿಕ್ಕೆ ನೀನು ಮುಂದೆ ಬರುವಾಗ ದೇವರು ನಿನ್ನನ್ನು ವಿಸ್ತರಿಸಿ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ನಮ್ಮ ಒಂದು ಸೇವೆಯನ್ನು ವಿಸ್ತರಿಸಬೇಕು.
ನಮ್ಮ ಸಭೆಯ ಸೇವೆ ವಿಸ್ತರಿಸಬೇಕು. ಏನು 35 ಹಳ್ಳಿಗಳು ನಮ್ಮ ಒಂದು ಸಭೆಗೆ, ಸುಮಾರು 35 ಹಳ್ಳಿಗಳಿಂದ ನೀವು ಜನ ಬರ್ತಾ ಇದ್ದೀರಾ. ಕೆಲವು ಹಳ್ಳಿಗಳಲ್ಲಿ ಒಬ್ಬರು ಇಬ್ಬರು ಮಾತ್ರನೇ ನಾವು ಬರ್ತಾ ಇದ್ದೀವಿ. ಕೆಲವು ಹಳ್ಳಿಗಳಿಂದ ಒಬ್ಬರು ಇಬ್ಬರು, ಒಂದು 4 ಜನ ಅಷ್ಟೇ. ಆದರೆ ಇವತ್ತು ನಾವೇನು ಮಾಡಬೇಕು, ನಮ್ಮ ಊರಲ್ಲಿ ನಮ್ಮ ಈ ಒಂದು ದೇವರ ಆಲಯವಾಗಿರುವಂಥ ಗಾಡ್ಸ್ ಗ್ರೇಸ್ ಸಭೆಗೆ ಬರುವಂಥ ಜನ ವಿಸ್ತರಿಸಲ್ಪಡಬೇಕು. ಹಲ್ಲೆಲೂಯಾ. ಸೇವೆ ವಿಸ್ತರಿಸಬೇಕು. ನಿಮ್ಮ ಊರಲ್ಲಿ ದೇವರ ಆಲಯಕ್ಕೆ ಬರುವಂಥವ್ರು ವಿಸ್ತರಿಸಲ್ಪಡಬೇಕು, ಜಾಸ್ತಿ ಆಗಬೇಕು, ಹೆಚ್ಚಾಗಬೇಕು ಅಂತೇಳಿ ಅದರ ಅರ್ಥ. ಹಲ್ಲೆಲೂಯಾ. ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ನೀನಿನ್ನು ವಿಸ್ತಾರ ಆಗಬೇಕು ಅನ್ನೋ ಮನಸ್ಸು ನಿನಗಿದ್ರೆ ನಾನು ನಿನ್ನನ್ನು ವಿಸ್ತರಿಸ್ತೀನಿ. ಹಲ್ಲೆಲೂಯಾ. ಈಗ ಚಿಕ್ಕಸೊಣ್ಣೆಯಿಂದ ನಮ್ಮ ಮಧ್ಯದಲ್ಲಿ ಶ್ರೀನಿವಾಸ ಬ್ರದರ್ ಇದ್ದಾರೆ. ಅವರು ಏನು ಶ್ರೀನಣ್ಣರೇ, ಅವ್ರೇನು ಮಾಡಿದ್ರೆ ಅವ್ರದ್ದೊಂದು ಮನೆ, ಒಂದು ಹಾಲು ಒಂದು ಕಿಚನ್ ಇತ್ತು, ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಮನೆ ಇತ್ತು, ಇನ್ನಿತ್ತು ಕಡೆ ಬಾತ್ರೂಮ್ ಕಡೆ ಒಂದು 4-5 ಅಡಿ ಜಾಗ ಇತ್ತು. ಅವ್ರೇನು ಮಾಡಿದೆ ಅಂದರೆ ಈ ವರ್ಷದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮನೆಯನ್ನು ವಿಸ್ತರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ವಿಸ್ತರಿಸ್ಲಿಕ್ಕೆ ಅಂತಂದ್ರೆ 5 ಅಡಿ ಇದ್ದಿದ್ದೇನು ಜಾಗ, 5 ಅಡಿನ ಅವ್ರೇನು ಮಾಡಿದ್ರು ಅಂದರೆ ಅಲ್ಲಿಗೆ ಇರೋ ಗೋಡೆನ ಕಿತ್ತಾಕಿ ಅದನ್ನು ವಿಸ್ತಾರ ಮಾಡಿ ಅದರಲ್ಲಿ ಒಂದು ಕಿಚನ್ನು, ಅದರಲ್ಲಿ ಒಂದು ಬಾತ್ರೂಮು, ಅದರಲ್ಲಿ ಒಂದು ಹಾಲು. ಇವತ್ತು ಹೊಸದಾಗಿ ಅವರು ಕಟ್ಟಿ ಈಗ ಪ್ಲಾಸ್ಟಿಂಗ್ ಮುಗಿದಿದೆ, ಇನ್ನೇನು ಪೇಂಟಿಂಗ್ ಮಾಡಿ ಟೈಲ್ಸ್ ಹಾಕಿ ಆ ಮನೇನ ಬಾಡಿಗೆ ಕೊಡಬೇಕು. ಇದು ವಿಸ್ತರಿಸೋದು ಅಂತಂದರೆ, ಅಯ್ಯೋ ನಮ್ಮ ಮನೆ ಇಷ್ಟೇ ಇರೋದು, ಇನ್ನು 5 ಅಡಿ ಅದೇ ಏನಕ್ಕಾಗುತ್ತೆ ಬಿಡು, ಇನ್ನು 5 ಅಡಿಯಲ್ಲಿ ನಾ ಕಿತ್ತಾಕಿದ್ರು ಏನೂ ಮಾಡೋದಕ್ಕಾಗಲ್ಲ ಬಿಡು ಅಂಥೇಳಿ ಆ 5 ಅಡಿಯನ್ನು ಹಂಗೆ ಬಿಟ್ಟಿದ್ದಿದ್ರೆ ಒಂದು ಹಾಲು ಆಗ್ತಾ ಇರಲಿಲ್ಲ, ಒಂದು ಕಿಚನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಒಂದು ಟಾಯ್ಲೆಟ್ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ವಿಸ್ತರಿಸಬೇಕು ಅನ್ನೋ ಮನಸ್ಸಿದ್ದರಿಂದ ವಿಸ್ತರಿಸಿದಾಗ ಏನಾಯಿತು, ಜಾಗ ಅಗಲ ಆಯಿತು. ನಮ್ಮ ಆತ್ಮಿಕವಾದ ಜೀವನದಲ್ಲಿನೂ ಅಷ್ಟೇ, ನಮ್ಮ ಆತ್ಮಿಕವಾದ ಜೀವನವನ್ನು ಈ ವರ್ಷದಲ್ಲಿ ವಿಸ್ತರಿಸ್ಕೋಬೇಕು ಅಂತಂದರೆ ಇಷ್ಟು ದಿನ ನಾವು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಪ್ರಾರ್ಥನೆ ಮಾಡೋದು. ನಾವು ವಿಸ್ತರಿಸ್ಕೊಳ್ಳೋದಂದರೆ ಏನು, ಇಷ್ಟು ದಿನ ಎಷ್ಟು ನೀನು ಬೈಬಲ್ ಓದ್ತಾ ಇದ್ದೆ ಅದಕ್ಕಿಂತ ಜಾಸ್ತಿ. ಒಂದು ವೇಳೆ ನಾನು ಓದ್ತಾನೇ ಇರಲಿಲ್ಲ, ಬೈಬಲೇ ನೀನು ತೆಗೆದಿಲ್ಲ ಇಷ್ಟು ದಿನ ಅಂತಂದರೆ ಈ ವರ್ಷದಿಂದ ತೆಗಿಬೇಕು, ವಿಸ್ತರಿಸಬೇಕು. ಈ ವರ್ಷದಿಂದ ನಾನು ಬೈಬಲ್ ತೆಗಿತೀನಿ, ಇಷ್ಟು ದಿನ ನಾನು ಮುಂಜಾನೆ ಪ್ರೇಯರ್ ಅಟೆಂಡ್ ಆಗಿಲ್ಲ ಅಂತೇಳಿ ವಿಸ್ತರಿಸು, ಬೆಳಿ. ಈ ವರ್ಷದಿಂದ ಆದರೂ ನಾನು ಮುಂಜಾನೆ ಪ್ರೇಯರ್ ಅಟೆಂಡ್ ಆಗ್ತೀನಿ, ಬೆಳಿಬೇಕು. ಎಷ್ಟು ವರ್ಷ ಅಂತ ನೀನು ಅಷ್ಟರಲ್ಲೇ ಇರ್ತೀಯ? ಇನ್ನು ಎಷ್ಟು ವರ್ಷ ನಿನಗೆ ಬೌಂಡ್ರಿ ಹಾಕ್ಕೊಂಡು ನಾನು ಹಿಂಗೆ ಇರೋದು, ನೀನೇನು ಹೇಳಿದ್ರು ನಾನು ಹಿಂಗೆ ಇರೋದು, ನಾನು ವಿಸ್ತರಿಸಲ್ಲ, ನಾನು ಹಿಂಗೆ ಅಂತ ನೀನು ಹಂಗೆ ಇರೋ ಅಂತೇಳಿ ಲಾಸ್ಟ್ಗೆ ದೇವ್ರು ಏನು ಮಾಡ್ತಾರೆ, ದೇವರು ಆ ಸ್ಥಾನದಿಂದ ನಮ್ಮನ್ನು ತೆಗೆದುಹಾಕುವಂಥವರಾಗಿದ್ದಾರೆ. ಸೌಲನನ್ನು ನೋಡಿ ಬೈಬಲಲ್ಲಿ, ಸೌಲನಿಗೆ ಹೇಳಿದ್ರು ನೀನು ಹಿಂಗೆ ಮಾಡಿದ್ರೆ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ಹಿಂಗೆ ಮಾಡು ಅಂತಂದರೆ ಸೌಲನು ಮಾತ್ರ ದೇವ್ರು ಹೇಳಿರುವಂಥ ಮಾತುಗಳ ವಿರುದ್ಧವಾಗಿ ಮಾಡ್ತಾ ಇದ್ದಾನೆ. ಹೋಗಿ ಅಮ್ಮೋನಿಯರನ್ನ ಸಾಯಿಸ್ಬಿಟ್ಟು ಬಾ ಅಂದರೆ ಅಲ್ಲಿರುವಂಥವ್ರನ್ನೆಲ್ಲರನ್ನ ಕರ್ಕೊಬರ್ತಾ ಇದ್ದಾನೆ. ಅಲ್ಲಿ ಹೋಗಿ ಯುದ್ಧ ಮಾಡು ಅಂತಂದರೆ ಸಾಮ್ವೇಲ್ನ ಯಜ್ಞ ಮಾಡಬೇಕು ಅಂತಂದರೆ ಸೌಲನೇ ಹೋಗಿ ಯಜ್ಞ ಮಾಡಲಿಕ್ಕೆ ಮುಂದೆ ಹೋಗ್ತಾನೆ. ಸೌಲನು ದೇವರ ಮಾತಿಗೆ ವಿಧೇಯನಾಗಲಿಲ್ಲ, ಅವನ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದ. ಅವನ ಹೃದಯವನ್ನು ಕಠಿಣ ಮಾಡ್ಕೊಂಡು ನಾನು ಹಿಂಗೆ ಇರೋದು, ನಾನು ಉದ್ದಕ್ಕಿದ್ದೀನಿ, ಚೆನ್ನಾಗಿದ್ದೀನಿ, ಸುಂದರವಾಗಿದ್ದೀನಿ, ಬೆಳ್ಳಕ್ಕಿದ್ದೀನಿ ಅಂಥೇಳಿ ಸೌಲನು, ಬೈಬಲಲ್ಲಿ ನಿಮ್ಗೆ ಗೊತ್ತಾ, ಸೌಲನು ಭಾಳ ಉದ್ದಕ್ಕೆ ಬೆಳ್ಳಕ್ಕೆ ತುಂಬ ಚೆನ್ನಾಗಿದ್ದಂಥವನು ಸೌಲನು. ಆದರೆ ಸೌಲನನ್ನು ದೇವರೇನು ಮಾಡಿದ್ರು, ರಾಜನನ್ನಾಗಿ ಅಭಿಷೇಕ ಮಾಡಿದಂಥ ದೇವರೇ ಸೌಲನನ್ನು ರಾಜನ ತನದಿಂದ ತೆಗೆದು ಬಿಸಾಕಿದ್ರು. ನೀನೇನಾದರೂ ನಿನ್ನನ್ನು ವಿಸ್ತಾರ ಮಾಡಿಕೊಳ್ಳದೆ ಆತ್ಮಿಕವಾದ ಜೀವನದಲ್ಲಿ ನಾನು ಇರೋದೇ ಹಿಂಗೆ, ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೇನೆ, ನೀನು ಎಷ್ಟನ್ನ ಹೇಳ್ಕ, ನೀನೇನ ಬೈಬಲ್ ಓದಲ್ಲ, ನೀನೇನ ಮಾಡ್ಕೊ ನಾನು ಪ್ರೇಯರ್ ಮಾಡಲ್ಲ, ನೀನೇನ ಮಾಡ್ಕೊ ನಾನು ಪ್ರೇಯರ್ ಅಟೆಂಡ್ ಆಗಲ್ಲ, ಮುಂಜಾನೆ ಪ್ರೇಯರು, ನೀವೇನ ಮಾಡ್ಕೊಳ್ಳಿ ನಾನು ಮನೆ ಕೂಟಕ್ಕೆ ಬರಲ್ಲ, ನೀವೇನ ಮಾಡ್ಕೊಳ್ಳಿ ನಾನು ತಿಂಗಳಿಗೊಂದು ಸತಿ ಮಾತ್ರ ಚರ್ಚಿಗೆ ಬರ್ತೀನಿ ಅಂತೇಳಿ ನಿನ್ನ ಮನಸ್ಸನ್ನು ನೀನೇನಾದರೂ ಕಠಿಣ ಮಾಡಿಕೊಂಡ್ರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕಾಗಲ್ಲ. ದೇವ್ರೇನು ಮಾಡ್ತಾರೆ, ನಿನ್ನನ್ನು ತೆಗೆದಾಕ್ತಾರೆ. ನಿನ್ನನ್ನು ದೇವರು ನಿನ್ನ ಸ್ಥಾನವನ್ನು ತೆಗೆದು ಮತ್ತೊಬ್ಬರಿಗೆ ದೇವರು ಕೊಡುವಂಥ ದೇವರಾಗಿದ್ದಾರೆ. ಅದಕ್ಕೆ ಆಮೇಲೆ ಹೇಳಬಾರ್ದು, ನಿನ್ನ ಸ್ಥಾನವನ್ನು ತೆಗೆದು ಮತ್ತೊಬ್ಬರಿಗೆ ಕೊಡಲಿ ಅಂತನ. ನಿಮ್ಮ ಸ್ಥಾನವನ್ನು ನೀವು ಕಾಪಾಡ್ಕೋಬೇಕು.
ನಿಮ್ಮ ಸ್ಥಾನವನ್ನು ನೀವು ಕಾಪಾಡ್ಕೋಬೇಕು, ವಿಸ್ತರಿಸಬೇಕು, ಬೆಳಿಬೇಕು. ಒಂದು ಚಿಕ್ಕ ಅಂಗಡಿ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಸಾದಹಳ್ಳಿಯಲ್ಲಿ ಮುನೀಶ್ವರನವರು ಒಂದು ಅಂಗಡಿ ಹಾಕಿದ್ದೀರಾ. ಅಂಗಡಿಯಲ್ಲಿ ಈಗ ನೀವೇನು ಮಾಡ್ತಾಯಿದ್ರೆ ಎಲ್ಲನೂ ಒಂದು 2 kg 3 kg ರೇಷನ್ ತಗೊಂಡು ಬಂದು ನೀವು ಇಟ್ಕೊಂಡು ಮಾರ್ತಾ ಇದ್ದೀರಾ. ವಿಸ್ತರಿಸೋದಂದರೆ ಏನು? ಈ ವರ್ಷದಿಂದ 25 kg ಒಂದೊಂದು ಮೂಟೆನೇ ತಗೊಬಂದು ನಾನು ಅಂಗಡಿಯಲ್ಲಿ ಹಾಕ್ಕೊಳ್ತೀನಿ. ಆ ಒಂದು ಮನಸ್ಸು ನಮಗೆ ಬಂದಾಗ ದೇವ್ರು ಏನು ಮಾಡ್ತಾರೆ? ಈ ವರ್ಷದಲ್ಲಿ ನಿನ್ನನ್ನು ವಿಸ್ತರಿಸೋ ಹಾಗೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ. ಇಲ್ಲ ನನಗಿಷ್ಟೇ ಸಾಕು, ನಾನು ಹಿಂಗೆ ಇರ್ತೀನಿ ಅನ್ಕೊಂಡು ಹಂಗೆ ಇದ್ದರೆ ದೇವ್ರೇನು ಹಂಗೆ ಇರು ಅಂತ ಹೇಳಿದೆ ದೇವರು. ಹಂಗಲ್ಲ. ಹೊಸ ವರ್ಷದಲ್ಲಿ ನಾವೇನು ಮಾಡಬೇಕು? ನಾನು ವಿಸ್ತಾರ ಆಗಬೇಕು, ನಾನು ಬೆಳಿಬೇಕು, ನನ್ನ ಅಂಗಡಿ ಇವತ್ತು ಇಷ್ಟು ಚಿಕ್ಕದಾಗಿದೆ, ನನ್ನ ಅಂಗಡಿ ದೊಡ್ಡದಾಗಬೇಕು. ಇವತ್ತು ಈ ಮನಸ್ಸಿಂದ ಇಲ್ಲಿ ಕೂತ್ಕೊಂಡು ನೀನು ಪ್ರೇಯರ್ ಮಾಡಿದೆ ಅಂತ ಇಟ್ಕೋ, ದೇವರು ನಿನ್ನನ್ನು ವಿಸ್ತರಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯ 1ನೇ ವಾಕ್ಯದ 10ನೇ ವಾಕ್ಯದವರೆಗೂ ನಾವು ಓದಿದ್ದೀವಿ. ಅನೇಕ ವಿಷಯಗಳಿದ್ದಾವೆ ಅಲ್ಲಿ. ಈ ವಿಷಯಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ. ಈ 10ನೇ ವಾಕ್ಯದವ್ರಿಗೆ ಯಾರಾದರೂ ಓದಿದರೆ ನಿಮಗೆ ಒಂದೊಂದು ಥರ ಅರ್ಥ ಆಗುತ್ತೆ. ನಾವು ಓದುವಾಗ ಯಾರ್ಯಾರಿಗೆ ಯಾವ್ಯಾವ ಥರ ಅರ್ಥ ಆಗಿದೆಯೋ ಅದೇ ಥರ ದೇವರು ನಿಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಅದರಲ್ಲಿ ನಾವು ಕೇವಲ 2ನೇ ವಾಕ್ಯ ಮಾತ್ರ ಆರಿಸ್ಕೊಂಡು ನಾವು ಪ್ರಸಂಗ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಸುಮಾರು ಅಂಶಗಳಿದ್ದಾವೆ. ಅದನ್ನೆಲ್ಲ ಒಂದೊಂದು ಅಂಶವನ್ನು ಸಹ ನಾವು ಧ್ಯಾನ ಮಾಡಿದರೆ ದೇವರು ಇನ್ನೂ ದೊಡ್ಡ ಆಶೀರ್ವಾದವನ್ನು ದೇವರು ನಮಗೆ ಕೊಡುವಂಥ ದೇವರಾಗಿದ್ದಾರೆ. ಇದನ್ನು ನೀವು ಮನೆಯಲ್ಲಿ ಹೋಗಿ ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕ 54ನೇ 1ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೂ ನೀವು ಓದಿ. ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕವನ್ನು ಏನಂತ ಕರೀತಾರೆ ಗೊತ್ತಾ ನಿಮಗೆ? ಚಿಕ್ಕ ಬೈಬಲ್ ಅಂತೇಳಿ ಕರೀತಾರೆ. ಬೈಬಲಲ್ಲಿ ಏನಂತ ಕರೀತಾರೆ? ಯಾಕೆ ಚಿಕ್ಕ ಬೈಬಲ್ ಅಂದರೆ ಯೆಶಾಯನ ಮತ್ತು ಪ್ರವಾದನೆ ಪುಸ್ತಕದಲ್ಲಿ ಎಷ್ಟು ಅಧ್ಯಾಯ ಐತೆ? 66 ಅಧ್ಯಾಯ ಇದೆ. ಬೈಬಲಲ್ಲಿ ಎಷ್ಟು ಬುಕ್ ಇದೆ? 66 ಬುಕ್ ಇದ್ದಾವೆ. 39ನೇ ಅಧ್ಯಾಯದವರೆಗೂ ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕ 39ನೇ ಅಧ್ಯಾಯದವರೆಗೂ ಹಳೆ ಒಡಂಬಡಿಕೆ ವಿಷಯಗಳು. 39ನೇ ಅಧ್ಯಾಯ ದಾಟಿದ ಮೇಲೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಅನೇಕ ವಿಷಯಗಳು ಅಲ್ಲಿ ಬರೆಯಲ್ಪಟ್ಟಿರೋದ್ರಿಂದ ಯೆಶಾಯನ ಬರೆದಂಥ ಪ್ರವಾದನೆ ಪುಸ್ತಕವನ್ನು ಒಂದು ಚಿಕ್ಕ ಬೈಬಲ್ ಅಂತೇಳಿ ಅದನ್ನು ಕರೀತಾರೆ. ಹಲ್ಲೆಲೂಯ. ನೀವು ಯೆಶಾಯನ ಬರೆದ ಒಂದು ಪ್ರವಾದನೆ ಪುಸ್ತಕ 54ನೇ ಅಧ್ಯಾಯವನ್ನು ನೀವು ಹೋಗಿ ನಿಮ್ಮ ಮನೆಯಲ್ಲಿ ಓದಿದ್ರೆ ಭಾಳಷ್ಟು ಜನರಿಗೆ ಆದರಣೆಯನ್ನು ದೇವರು ಕೊಡುವಂಥ ದೇವರಾಗಿದ್ದಾರೆ. ಭಾಳಷ್ಟು ಜನರಿಗೆ ದೇವರು ಸಂತೈಸುವಿಕೆಯನ್ನು ಉಂಟು ಮಾಡುವಂಥ ದೇವರಾಗಿದ್ದಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನೀನು ಎಲ್ಲ ಕಡೆ ಹಬ್ಬಿಕೊಳ್ಳುವಿ, ಹೆದರಬೇಡ, ನಿನಗೆ ಅವಮಾನ ಆಗೋದಿಲ್ಲ ಅಂತೇಳಿ 4ನೇ ವಾಕ್ಯದಲ್ಲಿ. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡದಿರು, ನಿನಗೆ ಆಶಾಭಂಗವಾಗದು. ನೀನು ಭಯಪಡಬೇಡ ವಿಸ್ತಾರ ಆಗಲಿಕ್ಕೆ. ಪಾಸ್ಟೇನೋ ಹೇಳ್ತಾ ಇದ್ದಾರೆ ಅಂತೇಳಿ ನಾನು ವಿಸ್ತಾರ ಆಗಬೇಕು ಅಂತೇಳಿ ನಾನು ಅನ್ಕೊಂಡ್ಬಿಟ್ಟು ನಾನು ಹೋಗಿ ವಿಸ್ತಾರ ಆಗಬೇಕು ಬೆಳಿಬೇಕು ಅಂದ್ಕೊಂಡ್ರೆ ಮತ್ತೆ ಅವಮಾನ ಆಗಿಬಿಡ್ತದೇನೋ ಅಂತ ನೀನು ಅನ್ಕೋಬೇಡ. ದೇವರು ನಿನ್ನನ್ನು ಅವಮಾನ ಆಗೋದಕ್ಕೆ ಬಿಡೋದಿಲ್ಲ, ನಿನ್ನನ್ನು ನಾಚಿಕೆಗೊಳಿಸೋದಕ್ಕೆ ದೇವರು ಬಿಡೋದಿಲ್ಲ. ಕೀರ್ತನೆಗಳು 34ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾರೆ, ಯಾರು ಆತನನ್ನು ದೂಷಿಸಿದರೋ ಅವರನ್ನು ದೇವರು ಏನು ಮಾಡಲಿಲ್ಲ. ಕೀರ್ತನೆಗಳಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಆತನ ಹೇಳ್ತಾನೆ, ಯಾರು ದೇವರನ್ನು ಎದುರು ನೋಡಿದ್ರು ಅವರನ್ನು ದೇವರು ನಾಚಿಕೆ ಪಡಿಸಲಿಲ್ಲ, ಅವರನ್ನು ದೇವರು ಕುಗ್ಗಿ ಹೋಗಲಿಕ್ಕೆ ದೇವರು ಅವರನ್ನು ಬಿಡದೆ ಅವರನ್ನು ಕಾಪಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನನ್ನು ಅವಮಾನ ಪಡಿಸಲಿಕ್ಕೆ, ನಿನಗೆ ನಾಚಿಕೆ ಆಗಲಿಕ್ಕೆ ದೇವರು ನಿನ್ನನ್ನು ಯಾವತ್ತೂ ಬಿಡದೆ ಆತನು ನಿನ್ನನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಯಾರ್ಯಾರು ಆತನನ್ನು ದೂಷಿಸಿದರು ಅವರ ಮುಖ ಪ್ರಕಾಶ ಹೊಂದಿದ
ದೇವರನ್ನು ಎದುರು ನೋಡಿದ್ರು, ಅವರನ್ನು ದೇವರು ನಾಚಿಕೆ ಪಡಿಸಲಿಲ್ಲ. ಅವರನ್ನು ದೇವರು ಕುಗ್ಗಿ ಹೋಗಲಿಕ್ಕೆ ದೇವರು ಅವರನ್ನು ಬಿಡದೆ ಅವರನ್ನು ಕಾಪಾಡುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಿನ್ನನ್ನು ಅವಮಾನಪಡಿಸಲಿಕ್ಕೆ, ನಿನಗೆ ನಾಚಿಕೆ ಆಗಲಿಕ್ಕೆ ದೇವರು ನಿನ್ನನ್ನು ಯಾವತ್ತೂ ಬಿಡದೆ ಆತನು ನಿನ್ನನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಯಾರ್ಯಾರು ಆತನನ್ನು ದೂಷಿಸಿದರು ಅವರ ಮುಖ ಪ್ರಕಾಶ ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತೇಳಿ 34ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಏನಂತೆ? ಆತನನ್ನೇ ದೂಷಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಲಜ್ಜೆ ಅಂತಂದರೆ ಅವಮಾನ, ನಾಚಿಕೆಯಿಂದ ನಿನ್ನನ್ನು ದೇವರು ಕೆಡಿಸೋದಿಲ್ಲ. ಹಲ್ಲೆಲೂಯಾ. ಕೀರ್ತನೆ 23ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನ ಹೇಳ್ತೇನೆ, ನನ್ನ ದೇವರು 23ನೇ ಕೀರ್ತನೆ 5ನೇ ವಾಕ್ಯದಲ್ಲಿ, ವೈರಿಗಳ ಮುಂದೆ ನೀನು ನನಗೋಸ್ಕರ ಒಂದು ದೊಡ್ಡ ಔತಣವನ್ನು ಸಿದ್ಧಪಡಿಸುವಂಥ ದೇವರಾಗಿದ್ದೀಯಾ. ಹಲ್ಲೆಲೂಯಾ. ಇವತ್ತು ನೀನು ವಿಸ್ತಾರ ಆಗಬೇಕಾ? ನೀವು ವಿಸ್ತಾರ ಆಗಬೇಕಾ? ಈ ವರ್ಷದಲ್ಲಿ ಬೆಳಿಬೇಕಾ? ನಿಮಗಿರುವಂಥದ್ದೆಲ್ಲ ಉದ್ಧಾರ ಆಗಬೇಕಾ? ನೀವು ಅಭಿವೃದ್ಧಿ ಕಾಣಬೇಕಾ? ನಿಮ್ಮ ಜೀವನದಲ್ಲಿ ಇನ್ನೂ ಬಹಳ ಫಲ ಕೊಡಬೇಕಾ? ಹಾಗಾದರೆ ಇವತ್ತು ದೇವ್ರ ಹತ್ರ ಯಾಬೇಜನಾಗೆ ಮೊರೆ ಇಡು, ಯಾಬೇಜನಾಗೆ ಪ್ರಾರ್ಥನೆಯನ್ನು ಮಾಡು. ದೇವ್ರು ಹೇಳಿರುತ್ತೆ, ಈ ವಾಗ್ದಾನವನ್ನು ನಂಬು. ಈ ವಾಗ್ದಾನ ಪ್ರಕಾರವಾಗಿ ದೇವರು ನನ್ನನ್ನು ಆಶೀರ್ವದಿಸ್ತಾರೆ ಅಂತ ನೀನು ನಂಬಿದ್ರೆ ಇವತ್ತು ದೇವರು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನು ವಿಸ್ತರಿಸ್ತಾರೆ. ಹಾಗಾದರೆ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡೋಣವಾ? ನಿಮಗಿರುವಂಥ ಪಾತ್ರೆಗಳನ್ನು ಜಾಸ್ತಿ ಮಾಡಿ ಆತ್ಮಿಕವಾದ ಜೀವನದಲ್ಲಿ ಅಭಿವೃದ್ಧಿ ಹೊಂದಿ, ಆತ್ಮಿಕವಾದ ಜೀವನದಲ್ಲಿ ನೀವು ಬೆಳೀರಿ. ಖಂಡಿತ ದೇವರು ನಿಮ್ಮನ್ನು ಕೈ ಬಿಡದೆ ನಿಮ್ಮನ್ನು ಆಶೀರ್ವದಿಸ್ತಾರೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಹಲ್ಲೆಲೂಯಾ. ದೇವರೇ, ಯೆಶಾಯನ ಬರೆದ ಪ್ರವಾದನೆ ಪುಸ್ತಕದಲ್ಲಿ ನೀನು ಹೇಳಿದ್ಯಾ ಸ್ವಾಮಿ, ನಾನು ನಿನ್ನನ್ನು ವಿಸ್ತರಿಸುವೆನು, ನಾನು ನಿನ್ನನ್ನು ಆಶೀರ್ವದಿಸುವೆನು, ಭಯಪಡಬೇಡ, ನಿನಗೆ ಅವಮಾನ ಆಗೋದಿಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲ ಅಂತ ನೀನು ಹೇಳಿದ್ಯಾ ಕರ್ತನೆ. ಅಪ್ಪ, ನಮ್ಮನ್ನು ನೀನು ವಿಸ್ತರಿಸು ಸ್ವಾಮಿ. ಅಪ್ಪ, ನಮ್ಮನ್ನು ನೀನು ಆಶೀರ್ವಾದನ ಮಾಡಪ್ಪ. ಅಪ್ಪ, ನಮ್ಮನ್ನು ಅವಮಾನ ಪಡಿಸಬೇಡ ಕರ್ತನೆ. ಅಪ್ಪ, ನಮ್ಮನ್ನು ದೇವರೇ ಅಪ್ಪ ಭಯಪಡಿಸಬೇಡ ಕರ್ತನೆ. ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ, ನೀವು ನಮ್ಮನ್ನು ವಿಶೇಷವಾಗಿ ಆಶೀರ್ವಾದನ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಇಲ್ಲಿಗೆ ಬಂದಿರುವಂಥ ನಾವೆಲ್ಲರೂ ಕರ್ತನೆ ಅಪ್ಪ ವಿಶೇಷವಾಗಿ ಬೆಳೆಯುವಂತೆ ನೀವು ನಮಗೆ ಸಹಾಯ ಮಾಡಪ್ಪ. ಅದ್ಭುತವನ್ನು ಮಾಡು ಕರ್ತನೆ, ಸಹಾಯವನ್ನು ಮಾಡಪ್ಪ. ದೇವರೇ, ನೀನು ದೇವರೇ ಅಪ್ಪ ಆಶಾಭಂಗ ಆಗಲಿಕ್ಕೆ ಬಿಡೋದಿಲ್ಲ ಸ್ವಾಮಿ. ಅಪ್ಪ, ನಾಚಿಕೆ ಪಡಲಿಕ್ಕೆ ಬಿಡೋದಿಲ್ಲ ಕರ್ತನೆ. ನೀನು ಆಶೀರ್ವದಿಸುವಂಥ ದೇವರಾಗಿದ್ಯಾ. ಯಾಬೇಜನ ಪ್ರಾರ್ಥನೆಯನ್ನು ಮಾಡಿದಾಗ ಯಾಬೇಜನ ಪ್ರಾಂತವನ್ನು ವಿಸ್ತರಿಸಿ ಯಾಬೇಜನನ್ನು ಆಶೀರ್ವಾದ ಮಾಡಿದಾಗೆ ಅಪ್ಪ, ನಮ್ಮನ್ನು ಸಹ ಯಾಬೇಜನಿಗೆ ಕೊಟ್ಟಂತ ಆಶೀರ್ವಾದದಿಂದ ಆಶೀರ್ವಾದನ ಮಾಡಿ ನಮ್ಮ ಪ್ರಾಂತಗಳನ್ನು ವಿಸ್ತಾರ ಮಾಡಪ್ಪ. ನಮ್ಮೊಂದು ಜೀವನವನ್ನು ಅಭಿವೃದ್ಧಿಪಡಿಸಿ ಕರ್ತನೆ. ನಾವು ಆತ್ಮಿಕವಾದ ಜೀವನದಲ್ಲಿ ಅಪ್ಪ ಬೆಳೆಯುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಇವತ್ತಿಗೆ ಬಂದಿರುವಂಥ ಒಬ್ಬೊಬ್ಬರನ್ನ ಹೆಸರಿಸಿಡಿದು ಆಶೀರ್ವಾದನ ಮಾಡಪ್ಪ. ಅಪ್ಪ, ನಮ್ಮ ಪಾತ್ರೆಗಳನ್ನು ದೇವರೇ ನಾವು ಅಗಲ ಮಾಡಿಕೊಳ್ಳುವಂತೆ ನೀನು ನಮಗೆ ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸ್ರಿ ದೇವರೇ. ನಾವು ಯಾರೋ ಒಂದು ಬೌಂಡ್ರಿಯಲ್ಲಿ ಬದುಕಿದೆ, ನನ್ನ ಜೀವನ ಇಷ್ಟಲ್ಲೇ ನಾನು ಬದುಕಬೇಕಂತೇಳಿ ಒಂದು ಬೌಂಡ್ರಿಯನ್ನು ನಾವು ಹಾಕ್ಕೊಳ್ಳೋದ ಹಾಗೆ ಅಪ್ಪ, ಆ ಬೌಂಡ್ರಿಯಿಂದ ಹೊರಗಡೆ ಬರುವಂತೆ ಸಹಾಯ ಮಾಡಪ್ಪ. ಆ ಬೌಂಡ್ರಿಯನ್ನು ದಾಟಿ ಅಪ್ಪ ಒಂದು ದೊಡ್ಡ ವಿಸ್ತಾರವಾಗಿ ಆಶೀರ್ವಾದಗಳನ್ನು ನಾವು ಹೊಂದ್ಕೊಳ್ಳುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.